ಹಗಲಿರುಳು ಸ್ಪಂದನೆ ಮಾಡುತ್ತಿರ್ತಕ್ಕಂಥ ಜಮಖಂಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಕೊಡುಗೆ ದಾನಿಗಳಾದಂಥ ಶ್ರೀ ಜಗದೀಶ್ ಗುಡಗುಂಟಿ ಅಜ್ಜರಿಗೆ ಹಣೆ ಮಾಡಿದು ಹಾಗೂ ಈ ಕಾರ್ಯಕ್ರಮ ಆಯೋಜನೆಗೆ ಮೂಲ ಕಾರಣೀಕರ್ತರಾದಂಥ ನಮ್ಮ ಹೆಸ್ಕಾಂ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ವಿಶೇಷ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನಾವು ಈ ಮಡ್ಡಿ ಪ್ಲಾಟಿನಲ್ಲಿ ಸುಮಾರು 20 ವರ್ಷಗಳಿಂದ ಇಲ್ಲಿ ಜನ ವಾಸ ಮಾಡಕತ್ತೈತಿ. 20 ವರ್ಷಗಳಿಂದ ನಿರಂತರವಾಗಿ ಇಲ್ಲೇ ಮನೆ ಕಟ್ಟಿಕೊಂಡು ಗುಡಿಸಲು ಹಾಕ್ಕೊಂಡು ಪತ್ರ ಶೆಡ್ ಹಾಕ್ಕೊಂಡು ವಾಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇನ್ನೋರಿಗೂ ಅತ್ಯಂತ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಕೊಡಲು ಇಲ್ಲಿ ಯಾರೂ ಮುಂದಾಗಿದ್ದಿಲ್ಲ. ಇವತ್ತು ಅಧಿಕಾರಿಗಳು ಗ್ರಾಮ ಪಂಚಾಯತಿಯವರು ಹಿಡ್ಕೊಂಡು ಜಿಲ್ಲಾ ಪಂಚಾಯತಿಯವರು ಇಲ್ಲಿ ಏನೋ ಒಂದು ಕೇಳಿದ್ರೆ ಇದು ನಮ್ಮದು ಅಧೀನದಾಗ ಬರೋಂಗಿಲ್ಲ, ಇದು ಸರ್ಕಾರಿ ಅಧೀನದೊಳಗೈತಿ, ತಹಸೀಲ್ದಾರ್ ಸಾಹೇಬ್ರ ಅಂಡರ್ ಒಳಗೆ ಬರತ್ತಿ, ಗ್ರಾಮ ಪಂಚಾಯತಿಗೆ ಯಾವುದೇ ರೀತಿ ಇದರೊಳಗೆ ಅಧೀನದೊಳಗಿಲ್ಲ, ನಾನು ಅಧ್ಯಕ್ಷ ಬರೋಂಗಿಲ್ಲ ಅಂತ ಹೇಳುತ್ತಾ ಇವತ್ತು ಕಾಲ ಹರಣ ಮಾಡ್ಕೊತ ಬಂದ್ರೆ ನಾವು ಎಷ್ಟೋ ಸಾರಿ ಮನವಿ ಮಾಡ್ಕೊಂಡಿವಿ. ಹಿಂದಿನ ಶಾಸಕರಿಗೂ ಮನವಿ ಮಾಡ್ಕೊಂಡಿವಿ, ಈಗಿನ ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ದೀವಿ. ಅಧಿಕಾರಿಗಳಿಗಂತರ ಕೊನ್ನೂರ್ದು ಮಡ್ಡಿ ಪ್ಲಾಟ್ ಜೀಪ್ ಹೋಗ್ತಾವ ಅಂದ್ರೆ ಅಲ್ಲಿ ಆಲ್ರೆಡಿ ಪೊಲೀಸ್ ನಿಂದ್ರಿಸಿ ಬಿಡ್ತಿದ್ರು. ಅವ್ರು ಬಾಗಲಕೋಟದವರತ್ತು ಜಮಖಂಡಿಯವರತ್ತು ಅಷ್ಟು ಭಯ ಹುಟ್ಟಿತ್ತ. ಆದರೂ ಎಲ್ಲಿ ಕೆಲಸ ಮಾಡಬೇಕು ಅವ್ರ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋದು ಅವ್ರು ಯಾವತ್ತೂ ಯೋಚನೆ ಮಾಡಲಿಲ್ಲ. ಯಾವತ್ತು 2023ಕ್ಕೆ ಜಗದೀಶ್ ಗುಡಗುಂಟಿ ಅವ್ರು ಆರಿಸಿ ಬಂದರು. ಅವ್ರು ಬರೋಕ್ಕಿಂತ ಮುಂಚಿತವಾಗಿನೇ 1 ತಿಂಗಳಿತ್ತನ ಅವ್ರು ಚುನಾವಣೆ ಘೋಷಣೆ ಆಗೋದು, ಚುನಾವಣೆ ಓಟ್ ಹಾಕೋದು 1 ತಿಂಗಳು ಇರ್ತಾನೆ. ಒಮ್ಮೆ ಹೇಳಿದ್ರು ಅವ್ರು ಪ್ರಥಮದವ್ರು ಅವ್ರು ಟಿಕೆಟ್ ಸಿಕ್ಕರಪ್ಪಲೆ ಒಂದು ಬಂದು ಹೋದಾಗ ಹೇಳಿದ್ರು, ನಾ ಶಾಸಕ ಆದ್ರೆ ಎಲ್ಲರಿಗೂ ನಿರಂತರ ಜ್ಯೋತಿ ಮಾಡಿಕೊಡ್ತೀನಿ ಅಂತೇಳಿ ಹೇಳಿದ್ರು. ಅವ್ರು ಕನೆಕ್ಷನ್ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ, ನಿಮ್ಗೆ ಉದ್ದಾರ ಕೊಡಿಸೋ ವ್ಯವಸ್ಥೆನೂ ಮಾಡ್ತೀವಿ ಅಂತ ಹೇಳಿದ್ರು. ಅವರು ಅವತ್ತಿನ ಹಿಡ್ಕೊಂಡು ಪರಿಶ್ರಮ ಪಟ್ಕೊಂಡು ಅವ್ರು ಆರಿಸಿ ಬಂದು 15 ದಿನಕ್ಕನ ಮಡ್ಡಿ ಪ್ಲಾಟ್ದಾಗ ಮೀಟಿಂಗ್ ಮಾಡಿ ಅಲ್ಲಿ ಹೇಳಿದ ನಿರಂತರವಾಗಿ ನಮ್ಮ ಜೋಡಿ 2 ವರ್ಷ ನಿರಂತರವಾಗಿ ನಮ್ಗೆ ಜೋಡಿ ಕೆಲಸ ಮಾಡಿದ್ರು, ನಮ್ಗೆ ಸ್ಪಂದನೆ ಮಾಡಿದ್ರು. ಆದ್ರೆ ಇವತ್ತೇನಾಗಿತ್ತಪ್ಪ ಅಂದ್ರೆ ಅವ್ರದೆಲ್ಲ ಶಕ್ತಿ ರಗಡೈತಿ. ಅಂದ್ರೆ ಸಾವಿರಾರು ಕಾರ್ಯಕರ್ತರು ಬೆನ್ನಂತೂ ಅಂತ ಶಕ್ತಿ ಅವ್ರಲ್ಲಿ ಐತಿ. ಆದ್ರೆ ಅವರು ಹೆಂಗದಾರಪ್ಪ ಅಂದ್ರೆ ಸೌಮ್ಯ ಸ್ವಭಾವದಾರ ಅಂತೇಳಿ ಇವತ್ತು ಅಧಿಕಾರಿಗಳು ಬಾಲ ಬೇರೆ ಬಿಚ್ಚಾಕತ್ತಾರ. ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಶಾಸಕರಿಗೆ ಒಂದು ಮಾತಿಗೆ ಬೆಲೆ ಕೊಡೋದು ಎಷ್ಟೋ ವಿರೋಧ ಮಾಡಿದ್ರೆ ಅದಕ್ಕೆ ನಾವು ಖಂಡನೆ ಮಾಡಿದ್ದೀವಿ. ನಾವು ಎಷ್ಟೋ ಸಲ ಅದಕ್ಕೆ ಅಂಥ ಶಾಸಕರು ಸಿಗಬೇಕಾದ್ರೆ ಜಮಖಂಡಿ ಕ್ಷೇತ್ರದೊಳಗೆ ಜನ ಪುಣ್ಯ ಮಾಡಬೇಕಾಗಿತ್ತು. ಯಾರೋ ಆದರೂ ಬರಗೈಲಿ ಕಳ್ಸಂಗಿಲ್ಲ. ಅವ್ರ ಎಷ್ಟೋ ಕೆಲಸಗಾರಿಗಳು ತೊಗೊಂಡು ಹೋಗ್ಲಿ ಅವ್ರ ಕೈಲಾದ ಸಹಾಯ ಮಾಡ್ಕೊಂಡು ಬಂದರು. ಅಂಥ ಶಾಸಕರು ಸಿಕ್ಕಿದ ನಮ್ಮೆಲ್ಲರ ಪುಣ್ಯ ಐತಿ. ಅದಕ್ಕೆ ನಮಗೆ ಮಡ್ಡಿ ಪ್ಲಾಟ್ದ ನಿರಂತರ ಜೊತೆ ಉದ್ದಾರ ನೀರಿನ ಸೌಕರ್ಯ ಕೊಡಬೇಕಂತೇಳಿ ಈಗ 3-4 ತಿಂಗಳಂತರ ನಿರಂತರವಾಗಿ ಹೋರಾಟ ಮಾಡಿದ್ದೀವಿ. ನಾವು ಸುಮಾರು 10 ಕ್ರೋಸರ್ ವಾಹನ ತಗೊಂಡು DC ಆಫೀಸ್ ಮುತ್ತಿಗೆ ಹಾಕಿದ್ವಿ, ಜಿಲ್ಲಾ ಪಂಚಾಯತ್ ಮುತ್ತಿಗೆ ಹಾಕಿದ್ವಿ, ತಾಲೂಕ್ ಪಂಚಾಯತ್ ಮುತ್ತಿಗೆ ಹಾಕಿದ್ವಿ. ಕಡೆಗೆ ಉಪವಾಸಕೊಂಡ್ರು ಪ್ರಸಂಗ ತಾಲೂಕ್ ಪಂಚಾಯತಿ ಮಂದ. ಯಾಕೆ ಒಬ್ಬ ಅಧಿಕಾರಿಗಳು ತಾಲೂಕಾ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಬಿಡುವ ಮಾತು ಕೇಳಂಗಿಲ್ಲ ಅಂದ್ರೆ ಸರ್ಕಾರ ಎಷ್ಟು ನಾಲಾಯಕ ಆಗೈತೆ ಅನ್ನೋದು ನಾವು ವಿಚಾರ ಮಾಡಬೇಕಾಗಿತ್ತು. ಶಾಸಕರು ಹೇಳಿದ್ರೆ ಇವತ್ತು ಅಳಗಾಡ್ಬೋದ, ಆದ್ರೆ ಏನ್ ಮಾಡೋದು ಸರ್ಕಾರ ಅವ್ರ ಕೈಯಾಗಿಲ್ಲ. ಆದ್ರೂ ಅವರು ರಿಕ್ವೆಸ್ಟ್ ಮಾಡ್ಕೋಂಥ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ಶಾಸಕರಿಗೆ ವಿಶೇಷ ಅಭಿನಂದನೆ ಹೇಳೋದು ಇಷ್ಟ. ಯಾರೂ ಇಲ್ಲಿ ಯಾರು ಶಾಸಕರು ಬಂದಿಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ಗಳು ಬಂದಿಲ್ಲ. ನಾ ಬಂದೇನೆ ಅಂದ್ರೆ ನಾನು ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ, ಅದಕ್ಕೆ ನಾ ಇಲ್ಲಿ ಬಂದೇನೆ. ನಾ ಗ್ರಾಮ ಪಂಚಾಯತಿ ಅಂತೇಳಿ ತಗೊಂಡು ಯಾವತ್ತು ಬಂದಿಲ್ಲ ನಾವಿಲ್ಲಿ. ಅದೇ ಕಾರಣಕ್ಕಾಗಿ ಅಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಒಳಗೆ ಹೊಸದಾಗಿ ಇರ್ತಕ್ಕಂಥ ಅಂಬೇಡ್ಕರ್ ವಸತಿ ಶಾಲೆ ಒಳಗೆ ಎಲ್ಲ ಅಧಿಕಾರಿಗಳ ಸಭೆ ತಾಲೂಕದೊಳಗೆ ಮಾಡೋದು ಬೇಡ, ಅದೇ ಗ್ರಾಮದೊಳಗೆ ಮಾಡೋಣ ಅಂತೇಳಿ ಶಾಸಕರು ಕರ್ಕೊಂಡು ಬಂದಿದ್ರು. ಅವತ್ತು ಎಲ್ಲ ಅಧಿಕಾರಿಗಳು ಮಾತು ಕೊಟ್ಟಿದ್ರು, ಹೆಸ್ಕಾಂ ಡಿಪಾರ್ಟ್ಮೆಂಟ್ದವ್ರು ಮಾತು ಕೊಟ್ಟಿದ್ರು, ಬರೀ ಒಂದು ದೃಢೀಕರಣ ತೊಗೊಂಬರ್ರಿ ನಿಮಗೆ ಮೀಟ್ರ್ ಕೊಡಿಸ್ತೀವಿ ಅಂತೇಳಿ. ಪಾಪ ಅವತ್ತು ಅಧಿಕಾರಿಗಳು ಹೇಳಿ ಹೋಗಿದ್ರು. ಅವತ್ತು ಯುವ ಸಾಹೇಬ್ರ ಮೈಕ್ ತೊಗೊಂಡು ಹೇಳಿದ್ರು 87 ಮಂದಿಗೆ ನಾವು ಅಧಿಕೃತವಾಗಿ ದೃಢೀಕರಣ ಕೊಡ್ತೀವಿ ಪಂಚಾಯತಿಯಿಂದ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದು ಒಂದು ದೃಢೀಕರಣ ಕೊಡಲಿಲ್ಲ. ಯಾಕೆ
ಮಡ್ಡಿ ಪ್ಲಾಟ್ದ ಅನಧಿಕೃತ ಜಾಗ ಐತಿ, ಅದು ನಾನು ಅಧೀನದೊಳಗೆ ಬರಂಗಿಲ್ಲ ಅಂತ ಹೇಳಿದ್ರು. ಪಿಡಿಯೋರ ಗಲಾಟೆ ಮಾಡ್ಕೊಂಡ್ರು, ಎಲ್ಲ ಮಾಡಿದ್ರ. ಕಡೆಗೆ ಜನ ಯಾವತ್ತು ರೋಚಿಗೆದ್ರು, ಅವತ್ತು ಪೊಲೀಸ್ ಹಸ್ತಕ್ಷೇಪ ನಾನು ಹೋಗಿ ಸ್ಟೇಷನ್ದಾಗ ಹಾಕಿದ್ರ, ಬಡಿಸಿದ್ರ, ಎಲ್ಲ ಮಾಡಿದ್ರ. ಆದರೂ ಯಾವತ್ತೂ ಹೆದರಂಗಿಲ್ಲ. ಇವತ್ತು ಯಾವ ಪೊಲೀಸರಿಗೆ ಹೆದರ್ಬೇಕಾಗಿಲ್ಲ. ನಾವು ಕಾನೂನು ಪ್ರಕಾರ ನಡ್ಕೊಂಡಿವ. ಪರ್ಮಿಷನ್ ತಗೋ ಹೋರಾಟ ಮಾಡಿವಿ, ಪರ್ಮಿಷನ್ ತಗೊಂಡು DC ಆಫೀಸ್ ಮುತ್ತಿಗೆ ಹಾಕಿವಿ. ಯಾವ ಪೊಲೀಸರಿಗೆ ಭಯ ಬೀಳೋದಿಲ್ಲ ಅಂತೇಳಿ ನನಗೆ ಗೊತ್ತೈತಿ. ಅದಕ್ಕೆ ಅಜ್ಜವರು ನಮ್ಮ ಬೆಂಬಲದಾರು. ಯಾರು ಬೇಕಾದ ದಬಾಣಿಕೆ ಹಾಕಿಲ್ಲ ಪೊಲೀಸರ. ಇವತ್ತು ಪೊಲೀಸರು ಯಾವ ರೀತಿ ದಬಾಣಿಕೆ ಹಾಕಿದ್ರೆ ಹೋರಾಟ ಮಾಡಬೇಡ್ರಿ, ಪೋಡೋಣ ಮಾತು ಕೇಳಿ ಅಲ್ಲಿ ಅಧಿಕೃತ ಅದಾವು, JCB ತಗೊಂಡು ನಾವು ಬರ್ತೀವಿ ಅಂತ ಹೇಳಿದ್ರೆ. ಇಂಥ ವ್ಯವಸ್ಥೆ ಇವತ್ತು ಜಮಖಂಡಿ ತಾಲೂಕುಗಳದಾಗ ನಡೆಯುತ್ತೆ. ಅದರಿಂದ ಯಾವ ದುಷ್ಟ ಶಕ್ತಿ ಐತೆ ಅನ್ನೋದು ನಮಗೂ ಗೊತ್ತಾಗೈತಿ, ನಿಮಗೂ ಗೊತ್ತಾಗೈತಿ ಎಲ್ಲರಿಗೆ. ಅದಕ್ಕೆ ಅಂಥ ಸಂದರ್ಭದೊಳಗೆ ಅಜ್ಜಾರು ಹೇಳಿದ್ರು, ಇವತ್ತು ಬಡ್ರದಾರ ಎಲ್ಲರೂ ಇವ್ರು ನೋಡಿದ್ರೆ ನನಗೆ ಬಡ ಯಾಕೋ ಇವ್ರು ಭಾಳ ಪರಿಸ್ಥಿತಿ ಗಂಭೀರ ಐತಿ, ಇವ್ರು ಎಷ್ಟು ಮೀಟ್ರ್ ಬರ್ತಾವಲ್ಲ ನಾನು ತುಂಬುತ್ತೀನಿ ಡಿಪಾಸಿಟ್ ಹೇಳಿದ್ರ. ಅಂಥ ಪುಣ್ಯ ಯಾರು ಸಿಗ್ತಾರ್ರಿ? 3-4 ಲಕ್ಷ ರೂಪಾಯಿ ಅವರು ಸ್ವಂತ ಅನುದಾನದಿಂದ ತಮ್ಮ ಕಿಸೆದಿಂದ ಕೊಟ್ಟಾರ. ಯಾವ ಸರ್ಕಾರದ ಅನುದಾನ ಕಿತ್ತಿ ಇಲ್ಲಿ ಮೀಟ್ರ್ ಮಾಡಿ ಕೊಟ್ಟಿಲ್ಲ. ಅದಕ್ಕಾಗಿ ಇಷ್ಟೆಲ್ಲ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಐತಿ. ನಾನು ಜೋಡಿ 3-4 ತಿಂಗಳಿಂದ ಹಗಲು ರಾತ್ರಿ ಅನ್ನದಾನ. ಒಂದೊಂದು ಟೈಮ್ದಾಗ ನಾವು 12 ಗಂಟೆಗೆ ಮನೆ ಕಂಡೀವ್ರಿ. ನೆಸಿಗಿನಾಗ 6ಕ್ಕೆ ಮನೆ ಬಿಟ್ಟಿವು ಹೋರಾಟ ಮಾಡೋ ಸಂಬಂಧ. ಪೊಲೀಸರಿಗೆ ಅಂಜು 2 ದಿನ ಊರು ಬಿಟ್ಟಿವು. ಯಾಕ ನಾನು ಒಬ್ಬನ ಸಂಬಂಧ ನಮ್ಮ ಜೋಡಿ ಎಂದು ತಿರುಗಾಡುವಂಥ ಹುಡುಗರಿಗೆ ಧಕ್ಕೆ ಆಗಬಾರ್ದು ಅನ್ನೋದು ಒಂದೇ ಸಂಬಂಧ. ನಾನು ಒಬ್ಬ ಇವತ್ತು ಎಲ್ಲ ನಂದು ಸಂಸಾರಸ್ಥನಾಗಿನೂ ನಾನು ವಿದ್ಯಾಭ್ಯಾಸನೂ ಕಂಪ್ಲೀಟ್ ಆಗೈತಿ, ಎಲ್ಲ ಆಗೈತಿ. ಇವತ್ತು ನನಗಿಂತ ಸಣ್ಣ ಹುಡುಗರದವು, ಅವ್ರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಅವ್ರನ್ನ ಸ್ಟೇಷನ್ಗೆ ಸೇರಕ್ಕೆ ಇನ್ನೋರಿಗೆ ಅವ್ರು ಕಾಲಿಡಿಸಿಬಿಟ್ಟಿಲ್ಲ. ಪರ್ಮಿಷನ್ ತೊಗೋಬೇಕಾದ್ರೂ ಒಬ್ಬ ಹೋಗಿ ತೊಗೊಂಬಂದೀವಿ. ನಮ್ಮ ಜೋಡಿ ಹೋದ್ರೆ ಎಲ್ಲರೂ ಹುಡುಗರು ಬಂದಿರಿ. ಆದ್ರೆ ನಮ್ಮ 5 ಜನ ಯುವಕರ ನಂತರ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಯಾಕ್ರಿ? ಅಕಸ್ಮಾತ್ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋ ಪರ್ಸನ್ ಬಂದಿತ್ತೇಳಿ ಅವ್ರ ಶಿಕ್ಷಣ ಭವಿಷ್ಯ ಹಾಳಾಗಬಾರ್ದು, ಅದಕ್ಕೆ ಅಂತೇಳಿ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿಲ್ಲ. ಅಂಥದ್ರೊಳಗೆ ಹಗಲ ರಾತ್ರಿ ಅನ್ನೋದ ಮಾಳಪ್ಪ ಇಟ್ಟನವರು, ಮಾಂತೇಶ್ ತಳವಾರ ಅವರಾಗಲಿ, ಕುಂಬಾರ ಮಾದೇವ್ ಆಗಲಿ, ಬಸವಂತ ಹೊಸಮಣಿ ಆಗಲಿ, ಹಾಗೂ ಪರಸು ತಳವಾರ ಆಗಲಿ, ನಿಂಗಪ್ಪ ದುಳಪ್ಪನವರಾಗಲಿ, ಇವ್ರು ಎಲ್ಲರೂ ಹಗಲ ರಾತ್ರಿ ನಾನು ಜೋಡಿ ಬೆಣತ್ತಿದ್ರು. ಅದಕ್ಕೆ ನೀವು ಕರೆದಾಗ ಯಾವತ್ತೂ ಕರೆದ್ರು ತಮ್ಮ ತೆಗೆದಾಬಿಟ್ಟ ಇವತ್ತು ಬೆಣತ್ತಿದ್ರು ಅದಾರ ಅವ್ರು. ಒಂದು ದಿನಕ್ಕೆ 200 ರೂಪಾಯಿ ಪಗಾರ ತರು ಅಂಥವ್ರು. ನಾವಂದ್ರೆ ಪಗಾರ ಹೋದ್ರೆ ಹೋಗಲ್ದಕ್ಕ ನಡ್ರಿ ನಾವು ಬರ್ತೀವಿ ಅಂತೇಳಿ ತಮ್ಮ ಗಾಡಿ ಬಾಡಿಗೆ ಮಾಡ್ಕೊಂಡು ಸ್ವಂತ ಪಗಾರ ರೊಕ್ಕ ಹಾಕೊಂಡು ಬಂದಾರ್ರಿ ಇವ್ರು. ಇವ್ರ ಕಡೆ ನಾವು ಯಾರು ಇವತ್ತು 10 ಕ್ರೂಸರ್ ಮಾಡಿಕೊಟ್ರೆ ಇವ್ರ ಕಡೆ ಪಟ್ಟಿ ಇಸ್ಕೊಂಡ್ರಿ ಅದರ ಬಾಡಿಗೆ ನಾವು ಸರಿಯಾಗಿ ನಾವು ಹಾಕಿವ್ರಿ. ಯಾಕೆ ಪಾಪ ಅವ್ರು 200 ರೂಪಾಯಿ ದುಡಿಯಾಕೆ ಹೋಗಿರ್ತಾವ, ಮತ್ತು ನಮ್ಮ ಜೋಡಿ 200 ರೂಪಾಯಿ ನುಕ್ಸಾನ ಆಗಬಾರ್ದು ಅನ್ನೋ ಉದ್ದೇಶ ರೀ. ಅಂಥ ಜನ ಇಲ್ಲಿ ಮುಗ್ಧ ಜನರದಾರು. ಇವ್ರಿಗೆಲ್ಲ ಸವಲತ್ತುಗಳು ನಿಮ್ಮಿಂದ ಇನ್ನೂ 3 ವರ್ಷ ಸಿಗಬೇಕು. ಈ ಸದ್ಯ ಬ್ಯಾಸಿಗೆ ಟೈಮ್ ಚಲೋ ಆಯ್ತು. ಕುಡಿಯೋ ನೀರಿನಂತರೂ ಸಮಸ್ಯೆ ತುಂಬ ಐತ್ರಿ. ಪ್ರತಿ ವರ್ಷ ನಿರಂತರವಾಗಿ ತಮ್ಮ ಫ್ಯಾಕ್ಟ್ರಿ ಆಫೀಸಿಂದ ಆಗಲಿ ತಾವಾಗಲಿ ನೀವು ಗಾಡಿ ಪ್ರತಿ ವರ್ಷ ಕಳಿಸ್ತೀರಿ ಬ್ಯಾಸಿಗ್ಯಾಗ. ಅಂಥ ಪರಿಸ್ಥಿತಿ ಬರಾಕತ್ತೈತಿ. ಅದಕ್ಕೆ ತಕ್ಷಣ ಇಲ್ಲಿ ನಿರಂತರ ಜೊತೆಗೆ ಅನ್ವಯ ಆಗುವಂಥದ್ದು ಒಂದು ಬೋರ್ವೆಲ್ ಕೊರಿಸಿ, ಇನ್ನೊಂದು ಬೋರ್ವೆಲ್ ಕೊಟ್ರಂದ್ರೆ ಈ ನೀರಿನ ಟ್ಯಾಂಕರ್ ಕಟ್ಟಾರ್ರಿ. ಅದು ಒಳಗೆ 1 ತಾಸು ನೀರು ಜಮಾ ಆಗಂಗಿಲ್ಲ. ಆ ನೀರಿನ ಬೋರ್ವೆಲ್ ಇರೋದು ಒಂದು ಬೋರ್ವೆಲ್ ಐತಿ. ಇಲ್ಲಿ ಮಡ್ಡಿ ಪ್ಲಾಟ್ಗೆ ಇನ್ನೊಂದು ವಿಶೇಷ ಬೋರ್ವೆಲ್ ಕೊರಿಸಿ ಕಿಸಿನ ತಕ್ಷಣ ನಮ್ಗೆ ಪಾಯಿಂಟ್ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಅಂತೇಳಿ ನಾನೊಂದು ಮಾತುಗಳು ಆಯಿತು.